ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಇಬ್ಬರು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕದಲ್ಲಿ ಯಾವ ರೀತಿ ಫಾಲೋವರ್ನ ಕೂಡಿಸಿದ್ದಾರೆ, ತಮ್ಮ ಪ್ರಚಾರಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಅನೇಕ ಯೂಟ್ಯೂಬರ್ ಕೂಡ ಇವರ ಫಾಲೋವರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಂತರ ಗಲ್ಲಿಗೆ ಒಬ್ಬರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ಸಂಘ ಅದು ಅಂತಿದೆ. ನಂತರ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಸಂಘ, ಅಭಿಮಾನಿಗಳ ಬಳಗ, ಜಾರಕಿಹೊಳಿ ಅಭಿಮಾನಿಗಳ ಬಳಗ, ಹೀಗೆ ಗಲ್ಲಿ ಒಂದರಂತೆ ಇವರು ಪ್ರಚಾರಕ್ಕೆ ತೊಡಗಿದ್ದಾರೆ. ಹೀಗಾಗಿ ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಕೂಡ ಇವರು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ದಲ್ಲಿ 20K ಫಾಲೋವರ್ಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಂದಿದರೆ, ಫೇಸ್ಬುಕ್ಕದಲ್ಲಿ 471K ಫಾಲೋವರ್ಸನ್ನು ಅವರು ಹೊಂದಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ದಲ್ಲಿರ್ತಕ್ಕಂಥವರು ಪ್ರಚಾರವನ್ನು ಬಯಸಬೇಕಾದ್ರೆ ಇಲ್ಲಿ NSFಗೆ ಹೋಗಿ ಅಲ್ಲಿ 2,000 ರೂಪಾಯಿಯನ್ನು ಪತ್ರಕರ್ತರು ತೆಗೆದುಕೊಂಡು ಬರ್ತಾಯಿದ್ದಾರೆ. ನಂತರ ಹಿಲ್ ಗಾರ್ಡನ್ಗೆ ಹೋಗಿ ಅಲ್ಲಿ ಪ್ರತಿ ತಿಂಗಳ 2,000 ಇಂತಿಂಥವ್ರಿಗೆ ಕೊಡ್ಬೇಕಂತ ಇಬ್ಬರನ್ನು ಅಲ್ಲಿ ನೇಮಿಸಿದ್ದಾರೆ. ಅಂದರೆ ಇಲ್ಲಿ TV ಮಾಧ್ಯಮದವರು ಮತ್ತು ಪತ್ರಿಕೆ ಮಾಧ್ಯಮದವರು ಬಿಟ್ಟು ಇವರು ತಮ್ಮ ಪ್ರಚಾರಕ್ಕಾಗಿ ಹೆಚ್ಚಾಗಿ ಇನ್ಸ್ಟಂಟ್ ಅಂತಾರಲ್ಲ ಆ ರೀತಿ ಪ್ರಚಾರವನ್ನು ಇವರು ಬಯಸ್ತಾ ಇದ್ದಾರೆ. ಹೀಗಾಗಿ ನಮ್ಮಂಥ ಸತ್ಯ ವರದಿಯನ್ನು ಮಾಡುವವರು ಭಾಳ ಹಿಂದಕ್ಕೆ ಬೀಳ್ತಾ ಇದ್ದಾರೆ. ಯಾಕಂದರೆ ಲಕ್ಷಾಂತರ ಫಾಲೋವರನ್ನು ಹೊಂದಿದ್ದಾರೆ. ಆದರೂ ಕೂಡ ನಮ್ಮ ಬಳಗ ದೊಡ್ಡ ಬಳಗಿದೆ, ನಮ್ಮದು ಯಾವುದೋ ಫಾಲೋವರ್ಸ್ ಇಲ್ಲ, ಏನೂ ಇಲ್ಲ, ಆದರೆ ಜನರೇ ನಮ್ಮ ಫಾಲೋವರ್ಸ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಫೇಸ್ಬುಕ್ಕದಲ್ಲಿ 199K ಫಾಲೋವರ್ಸನ್ನು ಹೊಂದಿದ್ದಾರೆ. ಒಟ್ಟಾಗಿ ಇಬ್ಬರು ಪ್ರಚಾರ ಪ್ರಿಯರು, ಕೆಲಸ ಕಡಿಮೆ, ಪ್ರಚಾರ ಹೆಚ್ಚು ಇವರು. ಇದು ಅಲ್ಲದೆ MLAಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಇಬ್ಬರನ್ನ ಪ್ರಚಾರಕರನ್ನ ಇಟ್ಟಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪ್ರಚಾರವನ್ನು ಬಯಸ್ತಾ ಇದ್ದಾರೆ. ಅಂದರೆ ಜನ ಈಗ ಸತ್ಯ ಯಾರು ವರದಿ ಮಾಡತ್ತಾರಪ್ಪ, ಸೋಷಿಯಲ್ ಮೀಡಿಯಾದವರು, ಇವರನ್ನು ನಾವು ಬುಕ್ ಮಾಡಿಕೊಂಡ್ರೆ ಹೇಗೆ ಅಂತೇಳಿ ಬುಕ್ ಮಾಡ್ಕೊಳ್ತಾರೆ. ಗೋಕಾಕದಲ್ಲಿ ಒಬ್ಬ ದೊಡ್ಡ ಪತ್ರಕರ್ತನೂ ಕೂಡ ಇವರು ಬುಕ್ ಮಾಡಿಕೊಂಡು ತಮ್ಮ ಪ್ರಚಾರವನ್ನು ಬಯಸ್ತಾ ಇದ್ದಾರೆ. ಒಟ್ಟಾರೆ ಇದು ತಪ್ಪಲ್ಲ. ಆದರೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಜನರಿಗೆ ಗೊತ್ತಾಗೋದಿಲ್ಲ. ನಾವು ಅನೇಕ ವರದಿಗಳನ್ನು ಮಾಡ್ತಾಯಿದ್ದೇವೆ, ಆದರೆ 2 ದಿವಸದಲ್ಲಿ ಇದನ್ನು ಮುಚ್ಚಿ ಹಾಕುವಂಥ ವರದಿಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಲಿ, ಎಲ್ಲೇ ಚಹಾ ಕೊಡಲಿ ಅಥವಾ ಯಾವುದೇ ಒಂದು ಚಿಕ್ಕ ವ್ಯಕ್ತಿಗಳೇ ಮಾತಾಡಲಿ, ಅದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡಿದ ತಕ್ಷಣವೇ ಇವರ ಏನು PAಗಳಿದ್ದಾರೆ ಅವರೇ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವರು ದೊಡ್ಡ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಜನ ನಂಬಿದ್ದಾರೆ. ಇವರು ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಮದುವೆ ಮುಂಚೆಗಳೇ ಹೋಗ್ತಾರೆ, ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಒಂದೇ ಒಂದು ಮಾತಾಡಿದರೆ ಅದನ್ನು ಇವರು ವೈರಲ್ ಮಾಡ್ತಾರೆ. ಆದರೆ ಇವರು ಮಾಡುವಂಥ ಏನು ಅಕ್ರಮ ಸಂಪತ್ತುಗಳ ಬಗ್ಗೆ ಯಾರೂ ವರದಿ ಮಾಡೋದಿಲ್ಲ. TV ಮಾಧ್ಯಮದವರು ಮೌನಿದ್ದಾರೆ. ಇಲ್ಲಿ TVಯಲ್ಲಿ ಶ್ರೀಕಾಂತ್ ಅಂತ ಅವರು ಇಲ್ಲಿ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ಒಂದು ಆರೋಪ ಅವ್ರ ಮೇಲೆ ಇದೆ. ಹೀಗೆ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಜೋಶಿ ಅನ್ನೋವನ್ನು ಹಿಡ್ಕೊಂಡು ಇವರು ಮ್ಯಾನೇಜನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ MK ಹೆಗಡೆ ಇಲ್ಲಿ ತಮಗೆ ಯಾರು ಬೇಕೋ ಅವರಿಗೆ ದುಡ್ಡನ್ನು ಕೊಟ್ಟು ನಾನು ಪ್ರಚಾರವನ್ನು ಮಾಡ್ತಾಯಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಮ್ಮಂಥ ಏನು ಪತ್ರಕರ್ತರಿದ್ದಾರೆ, ನಂತರ ದ್ರಾವಿಡ್ ಭಾರತ್ ಅಂತ ಏನು ಪತ್ರಕರ್ತರಿದ್ದಾರೆ, ನಂತರ ಗರ್ದಿಗಮ್ಮತ್ತ ಇವರು ಕೂಡ ಅನೇಕ ಸತ್ಯ ವರದಿಗಳನ್ನು ನಾವು ಬಿತ್ತರ ಮಾಡ್ತಾಯಿದ್ದೇವೆ. ಆದರೆ 2-3 ದಿವಸದಲ್ಲಿ ನಮ್ಮ ವಿರುದ್ಧವಾಗಿ ಅಂದರೆ ತಮ್ಮ ಪ್ರಚಾರವನ್ನು ಬಯಸಿ ಅನೇಕರು ಸಾವಿರಾರು ಪೋಸ್ಟ್ಗಳ ಲಕ್ಷಾಂತರ ಪೋಸ್ಟ್ ಮಾಡ್ತಿರ್ತಾರೆ ಪ್ರತಿದಿನ. ಅದಕ್ಕೆ NSFಗೆ ಹೋದರೆ ಅಲ್ಲಿ 2,000 ರೂಪಾಯಿ, ಅಲ್ಲೇ ಒಂದು ಲಿಸ್ಟ್ ಇದೆ, 4 ಮಂದಿನ ಇಟ್ಟಿದ್ದಾರೆ ದುಡ್ಡು ಕೊಡಲಿಕ್ಕೆ. ಯಾರಿಗೆ 10,000 ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಇನ್ನು ಹಿಲ್ ಗಾರ್ಡನ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಬ್ಬರನ್ನು ನೇಮಿಸಿದ್ದಾರೆ. ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾದವರು ಸ್ವಲ್ಪ ಎಡುತ್ತಿದ್ದಾರೆ ಅಂತ ಅರ್ಥ. ಆದರೆ ನಮ್ಮಂಥವ್ರು ಸತ್ಯವಾದಂಥ ವರದಿಯನ್ನು ನೀವು ಮೆಚ್ಕೊಳ್ತಾ ಇದ್ದೀರಿ, ಶಬಾಷ್ಗಿರಿ ಕೊಡ್ತಾಯಿದ್ದೀರಿ, ಕಾಮೆಂಟನ್ನು ಕೂಡ ಮಾಡ್ತಾಯಿದ್ದೀರಿ. ಇವತ್ತಿನ ಮುಖ್ಯ ವಿಷಯ ಅಂತಂದರೆ ಈ ಇಬ್ಬರು ಸಚಿವರು ಏನು ಮಾಡ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಬೇಕಾಗಿತ್ತು, ತಿಳಿಸಿದೆ. ಅನೇಕ ಫಾಲೋವರ್ಗಳು ಕೂಡ ಇವರು ಬೆನ್ನು ಬಿದ್ದು 2,000 ರೂಪಾಯಿ ಆಸೆಗಾಗಿ ಇವರ ಪ್ರಚಾರವನ್ನು ಬಯಸ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗೋದಿಲ್ಲ. ಹೀಗಾಗಿ ನಮ್ಮ ವರದಿಯನ್ನು ವೀಕ್ಷಣೆ ಮಾಡುತ್ತಂಥ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.